ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್.ಕೆ. ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು 650 ಸೆಗ್ಮೆಂಟಲ್ಲೇ ಒಂದು ಬೆಸ್ಟ್ ಬೈಕು ಹೋಂಡಾ ಅವ್ರದ್ದು CBR 650Rನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಸೊ ಎಲ್ಲ ಏನೇನು ಚೇಂಜಸ್ ಆಗಿದೆ ಮತ್ತು ಕಂಪ್ಲೀಟ್ ರಿವ್ಯೂನ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ, ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾವು ಇವತ್ತು ರಿವ್ಯೂ ಮಾಡೋಕ್ಕೆ ಲೆವೆಲ್ ರೋಡ್ ಹತ್ರ ಇರೋದು ಹೋಂಡಾ ಬಿಗ್ ಶೋರೂಮ್ ಬಂದಿದ್ದೀವಿ. ಸೊ ನಿಮಗೆ ನೋಡ್ತಾ ಇರ್ಬೋದು 650 ಸೆಗ್ಮೆಂಟಲ್ಲಿ ನಿಮಗೆ ಕವಾಸಕಿ ನಿಂಜಾ 6Rಗೆ ಕಾಂಪಿಟೇಷನ್ ಕೊಡೋಕ್ಕೆ ಅಷ್ಟೊಂದು ಗಾಡಿಗಳು ಯಾವುದೂ ಇರಲಿಲ್ಲ. ಸೊ ಹೋಂಡಾದವರು ಅದಕ್ಕೋಸ್ಕರನೇ 650 CBR-Rನ ಲಾಂಚ್ ಮಾಡಿದ್ದಾರೆ. ಸೊ ಯಾವ್ಯಾವ ರೀತಿ ಇದೆ ಅಂತ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ನೋಡ್ಬೋದು, ಫಸ್ಟ್ ಆಫ್ ಆಲ್ ನೀವು ನೋಡೋದಾದ್ರೆ ಕಲರ್ ಸೆಗ್ಮೆಂಟಲ್ಲಿ ನಿಮಗೆ ಇದು ಗ್ಲಾಸಿ ರೆಡ್ ಬರುತ್ತೆ, ಮತ್ತು ಅಲ್ಲೊಂದು ನೋಡಿ ಮ್ಯಾಟಲ್ಲಿ ಬ್ಲ್ಯಾಕ್ ಕಲರ್ ಒಂದಿದೆ. ಸೊ ಎರಡೇ ಕಲರ್ ಬರೋದ್ರಿಂದ ಎರಡೇ ಕಲರ್ ಆಪ್ಷನ್ಸ್ ಇರೋದು. ಸೊ ಓವರಾಲ್ ನಿಮಗೆ ಇಂಜಿನ್ ಸ್ಪೆಸಿಫಿಕೇಷನ್ ಬರೋದಾದರೆ 649cc 4 ಸ್ಟ್ರೋಕು ಇನ್ಲೈನ್ 4 ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದು 78 kW ಪವರ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಟಾರ್ಕ್ ಬಂದು ನಿಮಗೆ 63 Nm ಟಾರ್ಕ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಇದು ಪಿಸ್ಟನ್ದು ನಿಮಗೆ ಕಂಪ್ರೆಷನ್ ರೇಷಿಯೋ ಬಂದು 11.6:1 ಬರುತ್ತೆ ಕಂಪ್ರೆಷನ್ ರೇಷಿಯೋ. ಸೊ ಓವರಾಲ್ ನಿಮಗೆ ಫ್ರಂಟ್ ಲುಕ್ ಬರೋದಾದ್ರೆ ನೋಡ್ತಿರ್ಬೋದು, ವಿತ್ ನಿಮಗೆ ವೈಸರ್ ಗಾರ್ಡ್ ಕೂಡ ನೋಡ್ತಿರ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ. ನಂಬರ್ ಪ್ಲೇಟ್ ಫಿಟ್ಟಿಂಗು ಇಲ್ಲೇ ಬರುತ್ತೆ. ಸೊ ಹಾಗೆ ನಿಮಗೆ ಹೆಡ್ಲೈಟ್ ನೋಡೋದಾದ್ರೆ DRL ಬರುತ್ತೆ, ವಿತ್ ನಿಮಗೆ LED ಹೆಡ್ ಲ್ಯಾಂಪ್ ಕೂಡ ಬರುತ್ತೆ. ಸೊ ಫ್ರಂಟ್ ಲುಕ್ ನೀವು ನೋಡ್ತಿರ್ಬೋದು, ವಿತ್ ಅಗ್ರೆಸಿವ್ ಲುಕ್ ಕೂಡ ಕೊಟ್ಟಿದ್ದಾರೆ. ವಿತ್ ನಿಮ್ಗೆ ಇಲ್ಲಿ ಸ್ವಲ್ಪ ವೆಂಟ್ಸ್ ಥರ ಕೊಟ್ಟಿದ್ದಾರೆ, ಏರ್ ವೆಂಟ್ಸು, ಮತ್ತು ನಿಮಗೆ LED ಇಂಡಿಕೇಟರ್ಸ್ ಕೂಡ ಬರುತ್ತೆ. ಸೊ ಫ್ರಂಟಲ್ಲಿ ನಿಮಗೆ ಮಡ್ ಗಾರ್ಡು ಅಷ್ಟೇ ನಿಮಗೆ ಪೇಂಟೆಡ್ ವಿತ್ ಮಡ್ ಗಾರ್ಡ್ ಬರುತ್ತೆ. ಸೊ ನಿಮಗೆ ಫ್ರಂಟ್ ಸಸ್ಪೆನ್ಷನ್ ಬರೋದಾದ್ರೆ ನಿಮಗೆ ಶೋವಾ SFF USD ಫೋಕ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ವಿತ್ ನಿಮಗೆ ಫ್ರಂಟ್ ಡಿಸ್ಕ್ ಬಂದು ಡ್ಯುಯಲ್ ಡಿಸ್ಕು 310 mm ವಿತ್ 4 ಪಿಸ್ಟನ್ ಕ್ಯಾಲಿಪರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಕ್ಯಾಲಿಪರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ABS ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ವಿತ್ ನಿಮ್ಮ ಟೈರ್ ಸೈಜ್ ಬರೋದಾದ್ರೆ ಫ್ರಂಟ್ ಟೈರ್ ಸೈಜ್ ಬಂದು ನಿಮಗೆ 120/70 17 ಇಂಚ್ ಅಲೈ ವೀಲ್ ಬರುತ್ತೆ. ವಿತ್ ನಿಮಗೆ ಇಲ್ಲಿ CBR ಸ್ಟಿಕ್ಕರ್ ಕೂಡ ಇವರೇ ಇಂಟಿಗ್ರೇಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಗೇರ್ ಡಿಸೈನ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಸೊ ಇದರಲ್ಲಿ ಕ್ವಿಕ್ ಶಿಫ್ಟರ್ ಜೊತೆಗೆ ನಿಮಗೆ ಸ್ಲಿಪ್ಪರ್ ಕ್ಲಚ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಓವರಾಲ್ ನಿಮಗೆ ಡಿಸೈನ್ ನೋಡೋದಾದ್ರೆ, ಸೊ ಬೇರೆ ಗಾಡಿಗಳು ಏನಾಗುತ್ತೆ ಅಂದರೆ ಇಲ್ಲಿ ಬೇಸಲ್ಲೇ ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಏನಂದರೆ ಮೇಲ್ಗಡೆ ಟಾಪಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಸೊ ಅದರಿಂದ ಕನೆಕ್ಟಿವಿಟಿ ಕೊಟ್ಟು ಈ ಥರ ಕೊಟ್ಟಿದ್ದಾರೆ. ವಿತ್ ನಿಮಗೆ ಅಲ್ಯೂಮಿನಿಯಂ ಫುಟ್ ರೆಸ್ಟು. ಸೊ ಪ್ಯಾಸೆಂಜರ್ಗೆ ಮತ್ತು ಡ್ರೈವರ್ಗೆ ಎರಡಕ್ಕೂ ನಿಮಗೆ ಅಲ್ಯೂಮಿನಿಯಂ ಫುಟ್ ರೆಸ್ಟ್ ಬರುತ್ತೆ. ಸೊ ನೀವು ಎಕ್ಸಾಸ್ಟ್ ನೋಡ್ತಾ ಇರ್ಬೋದು, 4-in-1 ಎಕ್ಸಾಸ್ಟ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಅಂದರೆ ನಿಮ್ಗೆ 4 ಸಿಲಿಂಡರ್ ಆಗಿರೋ ಅಂದರೆ ಎಕ್ಸಾಸ್ಟು ಅಷ್ಟೇ ನಿಮಗೆ 4 ನಿಮಗೆ 1 ನಿಮಗೆ ಕೊಟ್ಟಿದ್ದಾರೆ. ಸೊ ಎಕ್ಸಾಸ್ಟ್ ಸೌಂಡು ನೋಡ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ನೋಡ್ತಾ ಇರ್ಬೋದು ನಿಮಗೆ ಎಕ್ಸಾಸ್ಟ್ ಸೌಂಡ್ ಯಾವ ರೀತಿ ಬರ್ತಾ ಇದೆ ಅಂತ. ಸೊ ಎಕ್ಸಾಸ್ಟ್ ಸೌಂಡ್ ನೋಡ್ತಾ ಇರ್ಬೋದು ನಿಮಗೆ ಮಸ್ತಾಗಿ ಕೇಳಿಸುತ್ತೆ ಎಕ್ಸಾಸ್ಟು. ಮತ್ತು ನೀವೇನೇನು ಆಫ್ಟರ್ ಮಾರ್ಕೆಟು ಚೇಂಜ್ ಮಾಡ್ತೀವಿ ಅಂದರೆ ಅದಕ್ಕಿಂತ ಮಸ್ತಾಗಿ ಬರುತ್ತೆ. ಸೊ ಓವರಾಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 15.4 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಹಾಗೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮಗೆ 130 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಸೀಟಿಂಗ್ ಪೋಸ್ಚರ್ ನೋಡ್ತಾ ಇರ್ಬೋದು ನಿಮಗೆ ಓವರಾಲ್ 810 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಾನು 5'10", 5'11" ಇದ್ದೀನಿ. ಸೊ ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ತಾಯಿದ್ದೀನಿ. ಹಾಗೆ ರೈಡಿಂಗ್ ಪೋಸ್ಚರ್ ಅಷ್ಟೇ. ಸೊ ನೀವು ಡ್ರೈವ್ ಮಾಡಬೇಕಾದ್ರೆ ಟಕ್ಕಿನಾಗಿ ನೀವು ಒಂದು ಅಗ್ರೆಸಿವ್ ಆಗಿ ನೀವು ಡ್ರೈವ್ ಮಾಡ್ಬೋದು. ಸೊ ಆ ರೀತಿ ರೈಡಿಂಗ್ ಪೋಸ್ಚರ್ ಕೊಟ್ಟಿದ್ದಾರೆ. ಸೊ ನೀನು ಅಷ್ಟೇ ನೋಡ್ತಾ ಇರ್ಬೋದು ವಿತ್ ಬೆಂಡಾಗಿ, ಸೊ ವಿತ್ ಫುಟ್ ರೆಸ್ಟ್ ಎಲ್ಲ ತುಂಬ ಕಂಫರ್ಟಬಲ್ ಆಗಿ ಬರುತ್ತೆ. ಸೊ ಅಷ್ಟೊಂದೇನು ಕಷ್ಟ ಅನಿಸೋದಿಲ್ಲ ಡ್ರೈವ್ ಮಾಡೋಕ್ಕೆ. ಸೊ ನಿಮಗೆ ರಿಯರ್ ಸಸ್ಪೆನ್ಷನ್ ಬರೋದ್ರೆ ಮೋನೋಸಾಕ್ಸ್ ಡ್ಯಾಂಪರು ವಿತ್ ನಿಮಗೆ 10 ಸ್ಟೇಜು ಪ್ರಿಲೋಡ್ ಅಡ್ಜಸ್ಟರ್ ಕೂಡ ಬರುತ್ತೆ. ಸೊ ವಿತ್ ನಿಮಗೆ ರಿಯರ್ ಸೈಡ್ ಟೈರ್ ನೋಡಿದರೆ ನಿಮಗೆ 240 mm ಡಿಸ್ಕ್ ಬರುತ್ತೆ. ಸೊ ವಿತ್ ABS ಕೂಡ ಕೊಟ್ಟಿದ್ದಾರೆ. ಹಾಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ಬರುತ್ತೆ. ಸೊ ಓವರಾಲ್ ನಿಮಗೆ ರಿಯರ್ ಸೈಡಲ್ಲಿ ಟೈರ್ ಸೈಜ್ ನೋಡಿದರೆ 180 ಸೆಕ್ಷನ್ ಬೈ 55/17 ಇಂಚ್. ರಿಯರ್ ಸೈಡಲ್ಲಿ ನಿಮಗೆ 17 ಇಂಚ್ ಅಲೈ ಬರುತ್ತೆ. ಬಟ್ ಸೆಕ್ಷನ್ ವೈಸು ನಿಮಗೆ ಸ್ವಲ್ಪ ಇನ್ಕ್ರೀಸ್ ಆಗಿರುತ್ತೆ ಟೈರ್ ಸೈಜು. ಸೊ ಓವರಾಲ್ ನಿಮಗೆ ರಿಯರ್ ಟೈಲ್ ಲ್ಯಾಂಪ್ ನೋಡಿದ್ರೆ ನಿಮಗೆ LED ಟೈಲ್ ಲ್ಯಾಂಪ್ ಬರುತ್ತೆ. ಸೊ ಒಂದು ಲುಕ್ ಅಂತೂ ಸಖತ್ತಾಗಿದೆ. ವಿತ್ ನಿಮಗೆ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ನಂಬರ್ ಪ್ಲೇಟ್ ಸೆಗ್ಮೆಂಟ್ ವಿತ್ ರಿಫ್ಲೆಕ್ಟರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಓವರಾಲ್ ಕೀ ನೋಡಿದ್ರೆ ನಿಮಗೆ ಕೀ ರೀತಿ ಬರುತ್ತೆ. ವಿತ್ ಹೋಂಡಾ ಲೋಗೋ ಕೂಡ ಇಂಟಿಗ್ರೇಟ್ ಆಗಿದೆ. ಹಾಗೆ ಕೀ ಇನ್ಸರ್ಟು ಅಷ್ಟೇ ನೀವು ನೋಡ್ತಾ ಇರ್ಬೋದು. ಇಲ್ಲೇ ಇನ್ಸರ್ಟ್ ಮಾಡ್ಬಿಟ್ಟು ಆನ್ ಮಾಡಿದ್ರೆ
ಸೊ ವಿತ್ ಹೋಂಡಾ ಲೋಗೋ ಕೂಡ ಎಲ್ಲ ಅಪಿಯರ್ ಆಗಿದೆ. 5 ಇಂಚ್ TFT ಸ್ಕ್ರೀನ್ ಬರುತ್ತೆ. ಸೊ ವಿತ್ ನಿಮಗೆ TFT ಸ್ಕ್ರೀನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ವಿತ್ RPM ಕೊಟ್ಟಿದ್ದಾರೆ, ಮತ್ತು ನ್ಯೂಟ್ರಲ್ ಗೇರ್ ಶಿಫ್ಟರ್ ಯಾವ ರೀತಿ ಬೇಕು ಆ ರೀತಿ, ವಿತ್ ನಿಮಗೆ ಫ್ಯೂಲ್ ಎಷ್ಟು ರೇಂಜ್ ಬರುತ್ತೆ ಅನ್ನೋದು, ಹಾಗೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಕೂಡ ಇಲ್ಲೇ ಬರುತ್ತೆ. ವಿತ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಮೀಟ್ರ್ ಕೂಡ ಬರುತ್ತೆ. ಸೊ ನಿಮಗೆ ಡಿಸ್ಪ್ಲೇ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಒಂದು ನಿಮಿಷ ರೀ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಒಂದು ನಿಮಿಷ ಡಿಸ್ಪ್ಲೇ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಡಿಸ್ಪ್ಲೇ ನಿಮಗೆ ಬಾರ್ ಟೈಪಲ್ಲಿದೆ. ಇವಾಗ ಸರ್ಕಲಲ್ಲಿ ಬೇಕು ಅಂದರೆ ಸರ್ಕಲಲ್ಲಿ ಚೇಂಜ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಸರ್ಕಲಲ್ಲಿ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಸೊ ಸರ್ಕಲ್ ಬೇಕು ಅಂದರೆ ಸರ್ಕಲ್ ಚೇಂಜ್ ಮಾಡ್ಕೋಬೋದು. ಮತ್ತು ನಾವು ಹಾಗೆ ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇ ಟೈಪು. ಸೊ ಸ್ಯಾಂಪಲ್ ಬೇಕು ಅಂದರೆ ಸ್ಯಾಂಪಲ್ ಟೈಪಲ್ಲಿ ಸಿಂಪಲ್ ಸೆಲೆಕ್ಟ್ ಮಾಡ್ಕೋಬೋದು. ಟೋಟಲಾಗಿ 3 ಟೈಪ್ಸ್ ಆಫ್ ಡಿಸ್ಪ್ಲೇ ಬರುತ್ತೆ. ಮತ್ತು ಬ್ರೈಟ್ನೆಸ್ ಕೂಡ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಹಾಗೆ ಬ್ಯಾಕ್ಗ್ರೌಂಡು ಅಷ್ಟೇ ನಿಮಗೆ ಯಾವ ರೀತಿ ಕಲರ್ ಬೇಕು, ವೈಟು ಇಲ್ಲ ಬ್ಲ್ಯಾಕು. ಕೆಲವೊಂದು ಟೈಮಲ್ಲಿ ನೈಟ್ ಇದರಲ್ಲಿ ವೈಟ್ ಬೇಕಾಗುತ್ತೆ, ಕೆಲವೊಂದು ಇದರಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ವೈಟ್ ಬೇಕಾಗುತ್ತೆ, ನೈಟ್ ಟೈಮಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಬೇಕಾಗುತ್ತೆ. ಸೊ ಆ ರೀತಿ ನಿಮಗೆ ಬೇಕಾಗ್ಬೋದು. ಸೊ ವಿತ್ ನಿಮ್ಗೆ ಜನರಲ್ ಏನು ಸೆಟ್ಟಿಂಗ್ಸ್ ಬೇಕು ಅಂದರೆ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ವಿತ್ ಸರ್ವಿಸ್ದು ಏನನ್ನ ಬೇಕು ಅಂದರೆ ನಿಮ್ಗೆ ಇಲ್ಲೇ ಎಲ್ಲ ಸಪೋರ್ಟ್ ಬರುತ್ತೆ. ಹಾಗೆ ಫಂಕ್ಷನ್ಸ್ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು. ಶಿಫ್ಟ್ ಪಾಯಿಂಟು, ಟ್ರಿಪ್ ರೆಸಿಟ್ರು, ವಿತ್ HIS ಅಂತ ಹೋಂಡಾದವ್ರದ್ದು ಒಂದು ಸ್ಪೆಷಲ್ ಆಪ್ಷನ್ಸ್ ಇದೆ. ಸೊ ಅದು ಬರುತ್ತೆ. ವಿತ್ ನಿಮಗಿಲ್ಲಿ ಟ್ರಿಪ್ದು AB ರೀಸೆಟ್ ಮಾಡ್ಕೊಳ್ಳೋದು ಆಪ್ಷನ್ಸ್ ಬರುತ್ತೆ. ವಿತ್ ನಿಮಗೆ ಫ್ಯೂಲ್ದು ಅಷ್ಟೇ, ಫ್ಯೂಲ್ ರೇಂಜ್ ಎಷ್ಟಿದೆ ಅನ್ನೋದೆಲ್ಲ ಡೀಟೇಲ್ಸ್ ಬರುತ್ತೆ. ಹಾಗೆ ನಿಮಗಿಲ್ಲಿ ಟ್ರಿಪ್ AB ಯಾವುದು ಬೇಕು ನಿಮ್ಗೆ ಡಿಸ್ಪ್ಲೇ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಓವರಾಲ್ ನಿಮಗೆ ಬಟನ್ಸ್ ಎಲ್ಲ ನೋಡೋದಾದ್ರೆ ಬಟನ್ಸ್ ಕೂಡ ಅಷ್ಟೇ ನಿಮಗೆ ಇದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಫ್ಯೂಲ್ ಏನು 5 ಇಂಚ್ TFT ಸ್ಕ್ರೀನ್ ಬರುತ್ತಲ್ಲ ಅದ್ರ ಕಂಟ್ರೋಲ್ಸ್ ಎಲ್ಲ ನೀವು ಇದೊಂದು ಬಟನಿಂದ ನೀವು ಯೂಸ್ ಮಾಡ್ಕೋಬೋದು. ವಿತ್ ನಿಮ್ಗೆ ಇಲ್ಲಿ ಬರೋದಾದ್ರೆ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಬರುತ್ತೆ. ಹಾಗೆ ಆರೆಂಜ್ ಸ್ವಿಚ್ಚು ವಿತ್ ಇಂಡಿಕೇಟರ್ ಸ್ವಿಚ್ಚು, ಮತ್ತು ಹೆಡ್ಲೈಟು ಬೈಪಾಸ್ ಸ್ವಿಚ್ ಬರುತ್ತೆ ಇಲ್ಲಿ. ಸೊ ವಿತ್ ನಿಮ್ಗೆ ರೈಟ್ ಸೈಡಲ್ಲಿ ಬರೋದಾದ್ರೆ ಕಿಲ್ ಸ್ವಿಚ್ಚು ಮತ್ತು ಆನ್ ಆ್ಯಂಡ್ ಆಫ್ ಸ್ವಿಚ್ ಬರುತ್ತೆ. ವಿತ್ ನಿಮಗೆ ಹಜಾರ್ಡ್ ಸ್ವಿಚ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಓವರಾಲ್ ನೀವು ನೋಡೋದಾದ್ರೆ ಎಕ್ಸ್-ಶೋರೂಮ್ ಪ್ರೈಸ್ ಬಂದು ನಿಮಗೆ ಅರೌಂಡ್ 10 lakhsಲ್ಲಿ ನಿಮಗೆ ಎಕ್ಸ್-ಶೋರೂಮ್ ಪ್ರೈಸ್ ಲಾಂಚ್ ಮಾಡಿದ್ದಾರೆ. ಸೊ ಈ 650 ಸೆಗ್ಮೆಂಟಲ್ಲಿ ನೀವು ಯಾರ್ಯಾರು ಸ್ಪೋರ್ಟ್ಸ್ ಬೈಕ್ ನೋಡ್ತಿದ್ದೀರಾ ಅವ್ರಿಗೆಲ್ಲ ಒಂದೊಳ್ಳೆ ಬೆಸ್ಟ್ ಬೈ ಅಂತ ಹೇಳ್ಬೋದು. ಸೊ ಇದಿಷ್ಟು ಹೋಂಡಾ CBR 650 ರಿವ್ಯೂ ಇದಾಗಿತ್ತು. ಸೊ ಮತ್ತೆ ನಮ್ಮನ್ನು ಭೇಟಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.